ಆಹಾ, ದುರ್ಯೋಧನನು ಎಷ್ಟೆಂದು ಅಹಂಕಾರದಿಂದ ಮೆರೆಯುತ್ತನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನನಗೆ ನಮಸ್ಕರಿಸಿದರು. ಈತನು ಕಣ್ಣೆತ್ತಿಯೂ ಸಹ ನೋಡದಂತೆ ಕುಳಿತಿರು. ಇರಲಿ ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ನಮಸ್ಕರಿಸುವಂತೆ ಮಾಡುವೆನು. ಜಾಗೃತಳಾಗು ಯೋಗಮಾಯೆ. ಸುಯೋಧನ, ಚಕ್ರವರ್ತಿ ಸಾರ್ವಭೌಮನಾದ ನೀನು ನನ್ನ ಪಾದಗಳಿಗೆ ನಮಸ್ಕರಿಸಿದುವೆ. ನಾನೇ ನಿನ್ನ ಬಳಿಗೆ ಬರುತ್ತಿದ್ದಲ್ಲ ಸುಯೋಧನ. ಕೃಷ್ಣ, ನಾನು ನಿನಗೆ ನಮಸ್ಕರಿಸುವುದೇ ಕೃಷ್ಣ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇದೆಯೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯವರೆಗೂ ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದನೆಂದು ಹೆಮ್ಮೆ ಬಿಡಬೇಡ ಕೃಷ್ಣ. ಹಾಗೊಂದು ವೇಳೆ ನಾನು ನಮಸ್ಕರಿಸಿದ್ದೆ ಆದರೆ ಈ ನನ್ನ ಭೂಮಾತೆಗೆ ಹೊತ್ತು ನಿನಗಲ್ಲ ಕೃಷ್ಣ, ನಿನಗಲ್ಲ. ಬಂದದ್ದಾಯಿತು ಪಾಂಡವರ ರಾಯಭಾರಿ, ಕುಳಿತುಕೋ ಈ ಪೀಠದಲ್ಲಿ. ಆಗಬಹುದು. ಕೃಷ್ಣ, ಸುಯೋಧನ, ಗಾನ ನರ್ತನವೆಂದರೆ ಬಹಳ ಪ್ರಿಯವಲ್ಲವೇ? ಅಲ್ಲವೇ ಮತ್ತೆ. ಸದಾ ಗೋಪಿಕಾಂಗನೆಯರ ನರ್ತನವನ್ನು ನೋಡಿ ಬೇಸತ್ತಿರುವ ನೀನು ಇಂದು ಈ ದುರ್ಯೋಧನ ಆಸ್ಥಾನದ ರಾಜ ನರ್ತನವನ್ನು ನೋಡಿ ಸಂತೋಷ ಪಡು. ಸಹೋದರ ದುಶ್ಯಾಸನ, ಯಾರಲ್ಲಿ ರಾಜ ನರ್ತಕಿಯರನ್ನು ಬರಮಾಡಿ. ಕರುನಾಳು ಕುರುಭೂಪ ರಾಜೇಶ್ವರ, ಕರುನಾಳು ಕುರುಭೂಪ ರಾಜೇಶ್ವರ, ಕರುನಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಕೌರವೇಶ್ವರ ಧೀರ, ಕುರುವಂಶ ಕುಲ ತಿಲಕ ಕೌರವೇಶ್ವರ ಧೀರ, ಕರುನಾಳು ಕುರುಭೂಪ ರಾಜೇಶ್ವರ. ರೇಪು ಭಯಂಕರಂ ರೂಪ ಮನೋಹರಂ, ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ. ರೇಪು ಭಯಂಕರ ರೂಪ ಮನೋಹರಂ, ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ. ರೇಪು ಭಯಂಕರ ರೂಪ ಮನೋಹರ, ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಗಾಪ್ತ. ರೇಪು ಭಯಂಕರ ಭಯಂಕರ ರೂಪ ಮನೋಹರ, ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಗಾಪ್ತ. ಸೋದರ ಮಾವನ ಸೋದರ ಮಾವನ ಹಿತದಿ ಚತುರ, ನಿಮ್ಮ ಸೋದರ ಮಾವನ ಹಿತದಿ ಚತುರ, ಗಾಂಧಾರಿ ದೇವಿಯ ಪ್ರಮದ ಗುಮನ, ನಮ್ಮ ಗಾಂಧಾರಿ ದೇವಿಯ ಪ್ರಮದ ಗುಮನ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ. ತಾಂದ
ತಕದೀಂ ತಕದೈ ತಕ ತಕತಾಂ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುನಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರಾಧೀರ್ ಕರುನಾಳು ಕುರುಭೂಪ ರಾಜೇಶ್ವರ ನೀಲವರ್ಣಧಾರಿ ಈ ಚೆಲುವ ನೀಲವರ್ಣಧಾರಿ ಈ ಚೆಲುವ ಕೊಳಲನಾದದಿ ಜಗನ ಜನರ ಮನವ ಮರುಳುಗೊಳಿಪ ಕೊಳಲನಾದದಿ 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 ಜಗದ ಜನರ ಮರುಳುಗೊಳಿಪ ಕೃಷ್ಣ ನಿನಗೆ ನಿನ್ನ ಮುದ್ದು ಪಾದಗಳಿಗೆ ನರ್ತಕಿಯರ ಕರಸ್ಪರ್ಶಿಸಿ ನಮನಗಳು ಶಬಾಷ್ ಶಬಾಷ್ ಕೃಷ್ಣ ಕೃಷ್ಣ ಯಾರ ಆಸ್ಥಾನದಲ್ಲಿ ಯಾರ ಗುಣದಾನ ಕೃಷ್ಣ ಎಲ್ಲಿ ಮತ್ತೊಮ್ಮೆ ಮಾಡಿ ಸೋಲಕ್ಕೇರಿಸಿ ಬಿಟ್ಟರು ಲಕ್ಷಣ ತಗದಿ ಮಿತಕ ಜೆಣ್ಣು ತಗದಿ ಮಿತಕ ಜೆಣ್ಣು ತಗದಿ ಮಿತಕ ಜೆಣ್ಣು ತಾಂ 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 ತಗದಿ ಮಿತಕ ಜೆಣ್ಣು ತಗದಿ ಮಿತಕ ಜೆಣ್ಣು ತಗದಿ ಮಿತಕ ಜೆಣ್ಣು ತಗಿಡ್ದಾಂ ತಗಿಡ್ದಾಂ ತಗದಿ ಮಿತಕ ಜೆಣ್ಣು ತಗಿಡ್ದಾಂ 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 ತಗದಿ ಮಿತಕ ಜೆಣ್ಣು ತಗದಿ ಮಿತಕ ಜೆಣ್ಣು ತಗದಿ ಮಿತಕ ಜೆಣ್ಣು ತಗದಿ ಮಿತ ಕನ್ನತ ಬೋರೆ ಕಾನ್ನತ ಮಟ್ಟೆ ತದಿ ಬೋರ ತಿರ ತಗಿಟ ತದಿ ಕನ್ನತ ಬೋರೆ ಕಾನ್ನತ ಮಟ್ಟೆ ತದಿ ಬೋರ ತಿರ ತಗಿಟ ತದಿಗಿನ ತದಿ ಬೋರ ತಿರ ತಗಿಟ ತದಿಗಿನ ತದಿ ಬೋರ ತಿರ ತಗಿಟ ತಿರ ಕನ್ನಿತ ಮಾರಿ ಕುಣಿಯುತ್ತ ಬಾರೋ ಮಾರುತಿ ನೀನು ನಲಿಯುತ್ತ ಬಾರೋ ಕನ್ನಿ ಮಾರುತಿ ಕುಣಿಯುತ್ತ ಬಾರೋ ಮಾರುತಿ ನೀನು ನಲಿಯುತ್ತ ಬಾರೋ
ಕೃಷ್ಣನಿಗಿವನು ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯಾಗದ ದಾರಿ ಹಾ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯಾಗದ ದಾರಿ ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ ಅಲ್ಲವೇ ಶಕುನಿ ಮಾವ ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ ಅಲ್ಲವೇ ಸೈಂಧವ ಮಹಾಪ್ರಭುಗಳೇ ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ ಅಲ್ಲವೇ ಕೌರವೇಶ್ವರ ನಿನಗೆ ಸರಿಸಾಟಿ ಯಾರಿಗರಿಲ್ಲಿ ಛಲದಲ್ಲಿ ಫಲದಲ್ಲಿ ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಗ ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿ ಕರುನಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರಾಧೀರ್ ಕರುನಾಳು ಕುರುಭೂಪ ರಾಜೇಶ್ವರ ಕರುನಾಳು ಕುರುಭೂಪ ರಾಜೇಶ್ವರ ಕರುನಾಳು ಗುರುಭೂಪ ರಾಜೇಶ್ವರ 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 ಯಾರಲ್ಲಿ ಏನಪ್ಪಣೆ ರಾಜ ನರ್ತಕಿಗೆ ಸೂಕ್ತವಾದ ಬಹುಮಾನವನ್ನು ಕಟ್ಟಿಕಳಿಸಿ ಆಗಬಹುದು ಮಹಾಪ್ರಭು ನರ್ತಕಿಯರೇ ಸ್ಕ್ಯಾನರ್ ಇದೆಯಾ ಕೃಷ್ಣ ಸುಯೋಧನ ಸಭೆಗೆ ಬಂದ ಉದ್ದೇಶವನ್ನು ತಿಳಿಸಬಹುದಲ್ಲವೇ ಸುಯೋಧನ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದೇ ಆದರೆ ನಿನಗೊಂದು ವಿಚಾರವನ್ನು ತಿಳಿಸಲು ಬಂದಿರುವೆನು ಸುಯೋಧನ. ಕೃಷ್ಣ ಸುಯೋಧನ ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಯಾವ ವಿಚಾರವನ್ನಾದರೂ ತಿಳಿಸಬಹುದಲ್ಲವೇ ಕೃಷ್ಣ? ಸುಯೋಧನ ರಾಜ್ಯದ ವಿಚಾರವಲ್ಲದಿದ್ದರೆ ನಾನಿಲ್ಲಿಗೆ ಬರುತ್ತಲೇ ಇರಲಿಲ್ಲ. ಮುರಹರಿಯು ಸಭೆಗೆ ಬಂದ ಮುಖ್ಯ ಉದ್ದೇಶವನ್ನು ಸಭೆಗೆ ತಿಳಿಸಬಹುದು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕೌರವರ ಪಕ್ಷಿಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರುಗಳು ಕಳಿಸುವ ಸಂದೇಶವನ್ನು ನಿಮ್ಮಗಳ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ರಾಜಕಾರ್ಯ ವ್ಯವಸ್ಥೆಯು ಈಗ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ಹೇಳುವುದನ್ನು ಗಮನಿಸಿ ಅನುಗ್ರಹಿಸಬೇಕೆಂದು ಬೇಡುವೆನು. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ನೀವು ತೀರ್ಪು ನೀಡಬೇಕಾಗಿದೆ. ಹಾಗೆ ಮಾಡದೇ ಹೋದ ಪಕ್ಷದಲ್ಲಿ ಮುಂದೆ ಆಗುವ ಅನಾಹುತಗಳಿಗೆಲ್ಲ ನೀವೇ ಕಾರಣೀಭೂತರಾಗಿರು. ಈಗ ನಿಮ್ಮಗಳ ಮುಂದಿಡುವ ಪ್ರಶ್ನೆಯು ಸಮಗ್ರ ಭಾರತ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸಬಲ್ಲದೆಂಬುದೊಂದು ತಿಳಿಯಿರಿ. ಈ ಪವಿತ್ರವಾದ ಭಾರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋಯಿಸಿರು. ಈ ಎರಡರಲ್ಲಿ ಒಂದು ಪ್ರಶ್ನೆ ಇಲ್ಲಿ ನಿರ್ಣಯಿಸಲ್ಪಡಬೇಕಾಯಿತು. ಕಪಟದೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯಸಂಧರು ಧರ್ಮನಿಷ್ಠರಾದ ಪಾಂಡವರು ವನವಾಸ ಮತ್ತು ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರಿದರಲ್ಲದೆ ಇಂದಿನ ವೈರತ್ವವನ್ನು ಮರೆತು ತಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ದೂತನಾಗಿ ನಾನು ಇಲ್ಲಿಗೆ ಬಂದಿರುವೆನು. ಬಾಲ್ಯದಿಂದಲೂ ನೀವುಗಳು ತೋರುತ್ತಿರುವ ವೈರತ್ವವನ್ನು ಮರೆಯಲು ಪಾಂಡುನಂದನರು ಸದಾ ಸಿದ್ಧರಾಗಿರು. ವಿಷಭೋಜನ, ಲಕ್ಷಾಗೃಹ ದಹನ, ಕಪಟದೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ಆ ದ್ರೌಪದಿಯ ವಸ್ತ್ರಾಪರಣ. ಛೇ, ಇಂಥ ಮಹಾಪಾಪಗಳನ್ನು ಮನ್ನಿಸಿ ನಮಗೆ ನ್ಯಾಯವಾಗಿ ಬರಬೇಕಾದ ಭಾಗಕ್ಕಾಗಿ ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ಸಭಾಸದರೇ, ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿರುವೆನು. ಮುಂದೆ ಆಗಬೇಕಾದ ಕಾರ್ಯಗಳನ್ನು ನಿರ್ವಹಿಸಬೇಕಾದ್ದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದ್ದು. ಸುಯೋಧನ, ಬೇಡವಿ ಕದನ ಸುಯೋಧನ, ಬೇಡವಿ ಕದನ. ಬೇಡವಿ
ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ನಿನ್ನ ಮುಂದೆ ನಿರೂಪಿಸಿದ ರಾಜಕಾರ್ಯವನ್ನು ನೀನು ಕೇಳಿದೆ ಇಲ್ಲವೇ? ಅದರಂತೆ ನಡೆಯುವೆ ಎಂದು ನಾನು ನಂಬಿದ್ದೇನೆ. ಶಾಂತಿ ಸಂಧಾನದ ಸುಸಮಯವನ್ನು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವೂ ಕೂಡ ವಿಷವಾಗುವುದು. ನೀವು ಪಾಂಡವರು ಸಹೋದರರಲ್ಲವೇ? ನಿಮ್ಮಲ್ಲಿ ವಿರೋಧ ಬೇಕೆ? ಈ ದುರಾಭಿಮಾನವನ್ನು ಬಿಟ್ಟು ಅರ್ಧ ರಾಜ್ಯವನ್ನು ಕೊಟ್ಟು ವೈಭವದಿಂದ ದರೇನಾಳು, ಇದೇ ನನ್ನ ಅಭಿಪ್ರಾಯ. ರಾಜ ಏತಕ್ಕೆ ಅನುಚಾರ ಬಿಡುವಂತ ಸುಯೋಧನ, ಏತಕ್ಕೆ ಅನುಚಾರ ಬಿಡುವಂತ ಸಲ್ಲದು ವೈರ ಸಾಗಿ ಸಾಗಿರು ಜಲ ಸಲ್ಲದು ವೈರ ಸಾಗಿ ಸಾಗಿರು ಜಲ ಸ್ಥಿರವಲ್ಲ ವೈರ ಅಸ್ಥಿರ ವೀರಾಜ ಸ್ಥಿರವಲ್ಲ ವೈರ ಅಸ್ಥಿರ ವೀರಾಜ ದುರುಳರ ಕೋಟೆಗೆ ಕಿವಿ ಕೊಡದಿರು ಜೋಗೆ 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 ಕರಗದು ನೀಡಿ ನ್ಯಾಯವನ್ನು ಪಾಲಿಸು ನ್ಯಾಯವ ಉಳಿಸಿ ಜಗವನ್ನು ಪಾಲಿಸು ಏತಕ್ಕೆ ಅನುಚಾರ ಬಿಡುವಂತ 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 ವತ್ಸ ಸುಯೋಧನ, ಶಾಂತಿ ಸಂಧಾನಕ್ಕೆ ಬಂದವರನ್ನು ಸಮರೋತ್ಸಾಹಿಗಳನ್ನಾಗಿ ಮಾಡಬೇಡ. ಇದೀಗ ಸಂಧಿಗೆ ಸುಸಮಯ. ಹಠ ಮಾಡಿ ಅದನ್ನು ನಿರಾಕರಿಸಬೇಡ. ಪಾಂಡವರೇನು ಅನ್ಯರೇ? ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ? ಅದು ಅಲ್ಲದೆ ಈ ರಾಜ್ಯದ ಮೇಲೆ ನಿನಗೆಷ್ಟು ಅಧಿಕಾರವಿದೆಯೋ ಅಷ್ಟೇ ಅಧಿಕಾರ ಆ ಪಾಂಡವರಿಗೂ ಇದೆ. ಆದ್ದರಿಂದ ಶ್ರೀಕೃಷ್ಣ ಪರಮಾತ್ಮರು ಹೇಳಿದಂತೆ ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಇದು ನನ್ನ ಅಭಿಮತ. ಆಚಾರ್ಯರೇ ಸುಯೋಧನ, ಯಾರದು? ಓ ವಿದುರ ಚಿಕ್ಕಪ್ಪ, ನನಗುಪದೇಶ ಮಾಡುವುದರಲ್ಲಿ ನೀವು ಒಬ್ಬರಾದಿರೋ? ನಡೆಯಲಿ ನಿಮ್ಮ ಅರಣ್ಯ ರೋದನ. ಸುಯೋಧನ, ನನ್ನದು ಅರಣ್ಯ ರೋದನವೇ ಇರಬಹುದು. ನಿನ್ನಂತಹವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡಲಿ, ಈಗ ನಾವು ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ಕೆಡುವವರನ್ನು ಕಂಡಾಗ ವಿವೇಕವನ್ನು ಹೇಳುವುದು ನಮ್ಮಂತಹ ಹಿರಿಯರ ಕರ್ತವ್ಯ. ಆದರೂ ಒಂದು ಮಾತನ್ನು ಹೇಳುವುದನ್ನು ಕೇಳು.
ಗರ್ವಿತನಾಗಿರುವೆ. ಯೌವನ ಮತದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ಸುಖ ಸಂಪತ್ತುಗಳು ಶಾಶ್ವತವಲ್ಲ. ಭೀಷ್ಮಾಚಾರ್ಯರು, ಗುರು ದ್ರೋಣರು, ಶ್ರೀಕೃಷ್ಣ ಪರಮಾತ್ಮನು ಹೇಳುವುದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳಲಾರೆ. ಈ ಸವಿಸ್ತಾರವಾದ ಸಾಮ್ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನು ಆ ಸತ್ಯಸಂಧರಾದ ಪಾಂಡವರಿಗೆ ಕೊಟ್ಟು ಅವರನ್ನಾದರಿಸು. ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿ ವಚನವನ್ನು ಆ ಪಾಂಡವರಿಗೆ ಹೇಳಲಲ್ಲೇ ಏಕೆ? ನಿನಗಾಗಲಿ, ಕೃಷ್ಣನಿಗಾಗಲಿ, ಭೀಷ್ಮ ದ್ರೋಣಾದಿಗಳಿಗಾಗಲಿ ನನ್ನೊಬ್ಬನಲ್ಲೇ ದೋಷಗಳು ಕಂಡು ಬಂದಿರುವುದು. ಆ ಪಾಂಡವರು ನಿರ್ದೋಷಿಗಳೇನು? ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದ ಹೇಳಿದ್ರಿ. ಸಾಕು ಬಾಯಿ ಮುಚ್ಚಿ. ಇನ್ನು ಮಹಾನುಭಾವನಾದ ಕೃಷ್ಣ ನಿನ್ನ ದೂತತ್ವವನ್ನು ಬಲು ಶ್ಲಾಘೀನವಾಗಿಯೇ ಮುಗಿಸಿದೆ. ಈ ನಿನ್ನ ಮರಳು ಮಾತಿಗೆ ಒಡಂಬಡುವ ಬುದ್ಧಿಯನ್ನು ಮಾತ್ರ ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಸುಯೋಧನ, ಇಷ್ಟೊಂದು ಅಹಂಕಾರವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುರಾಭಿಮಾನದ, ದುರಾಶಯದ ದುಸ್ಸಹವಾಸ. ವಿಚಾರ ಮಾಡಿ ನೋಡು ಕೌರವೇಶ್ವರ. ಏನಂದೆ ಕೃಷ್ಣ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಾವಾಸದ, ದುರಾಶಯದ ದುರಾಭಿಮಾನವೇ ಕೃಷ್ಣ. ಆಗಲ್ಲ ಕೇಳು. ಈ ಕೌರವೇಶ್ವರನನ್ನು ಸೆದೆ ಬಡಿಯಬೇಕಂದನಲ್ಲವೇ ಓ ನಿನ್ನ ಬಂಡ. ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಶಿಖಂಡಿ ಪಾತ್ರ. ಅದು ದುರಾಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿ ಸ್ನೇಹ ಮಾಡಿದರಲ್ಲ ಪಾಂಡವರು. ಕೃಷ್ಣ, ಸುಯೋಧನ, ಅದು ದುಸ್ಸಾವಾಸ. ನಾವೇ ವೀರರು ಸಮರ್ಥರು ಎಂದು ಜಂಬ ಕೊಚ್ಚಿಕೊಳ್ಳುವರಲ್ಲ ನಿನ್ನ ಹೇಳಿ. ಅದು ಕೃಷ್ಣ ದುರಾಶಯ. ದುರ್ಯೋಧನ ದುಶ್ಯಾಸುರರನ್ನು ಸೆದೆ ಹೊಡೆದು ಇಡೀ ಬರದ ಖಂಡದಲ್ಲೇ ತಮ್ಮ ಧ್ವಜ ಪತಾಕೆಯನ್ನು ಆರಿಸಬೇಕೆಂದರಲ್ಲವೇ ಆ ನಿನ್ನ ಪಾಂಡವರು. ಅದು ಕೃಷ್ಣ ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವ್ಯಾರೇ ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸದು, ಚಲಿಸಲಾಗದು, ಚಲಿಸುವುದಿಲ್ಲ. ಸುಯೋಧನ, ಸದಾ ಜ್ಞಾತಿಗಳೊಡನೆ ಜೀವಿಸಬೇಕೆಂದಿರುವ ಆ ನಮ್ಮ ಧರ್ಮನಂದನ, ಇನ್ನು ಪ್ರಣಯ ಕಾಲದ ಇಡಿಂಬ ಕೀಚಕಾದಿಗಳನ್ನು ಸಂಹರಿಸಿದ ಆ ನಮ್ಮ ಭೀಮಸೇನ, ಇನ್ನು ಪರಶುವರನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದಿರುವ ಆ ನನ್ನ ಪ್ರಾಣಮಿತ್ರ ಅರ್ಜುನ, ಇನ್ನು ಮಾದ್ರಿ ಕುಮಾರರಾದ ನಕುಲ ಮತ್ತು ಸಹದೇವರು ಸಾಮಾನ್ಯರೇ. ದುಡುಕಬೇಡ ಸುಯೋಧನ, ದುಡುಕಬೇಡ. ದೀರ್ಘವಾಗಿ ಆಲೋಚನೆ ಮಾಡಿ ನೋಡು. ಏನಂದೆ ಕೃಷ್ಣ? ಸಾತ್ವಿಕನಂತೆ ವೇಷ ಧರಿಸಿ ಇಡೀ ಮನುಕುಲವನ್ನೇ ವಂಚಿಸುತ್ತಿರುವ ಆ ನಿನ್ನ ಕೈಲಾಗದ ಏಡಿ ಧರ್ಮರಾಯ, ಇನ್ನು ಆ ನಿನ್ನ ಹೊಟ್ಟೆವಾಗ ಭೀಮ ಬಂಡಿ ಬಂಡಿ ಅನ್ನವನ್ನು ತಿಂದು ಬಂಡ ಬಕಾಸುರರನ್ನು ಕೊಂದ ಮಾತ್ರಕ್ಕೆ ಅವನೇನು ದೋರ್ಗಣ್ಣನೋ, ಸಾವಿರ ಆನೆಗಳ ಬಲವುಳ್ಳವನೋ ಭೀಮ. ಕೀಚಕನನ್ನು ಕೊಂದ ಎಂದು ನೋಡಿದವರಾರು? ಹಾಗೊಂದು ವೇಳೆ ಕೊಂದಿದ್ದರು
ನಿನ್ನಂತಹ ಕಪಟಿ ಸ್ನೇಹದಿಂದಲೋ ಅಥವಾ ಕುತಂತ್ರದಿಂದಲೋ ಕೊಂದಿರಬೇಕು. ಕೃಷ್ಣ, ಸುಯೋಧನ, ಇನ್ನು ಆ ನಿನ್ನ ಪ್ರಾಣಮಿತ್ರ ಅರ್ಜುನ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ಕೈಗೆ ಬಳೆಗಳನ್ನು ತೊಟ್ಟಿ ವಿರಾಟನ ಪುತ್ರಿಯಾದ ಉತ್ತರಿಗೆ ತಾಕತೈ ತಾಕತೈ ಎಂದು ನಾಟ್ಯ ಕಲಿಸಿದ ನಪಂಸಕ ಅವನಿಂದೇನಾದೀತು ಕೃಷ್ಣ? ಇನ್ನು ನಕುಲ ಸಹದೇವರು ಅವರಿನ್ನು ರಣರಂಗಕ್ಕೆ ಅಸುಳಿಯರು. ಒಬ್ಬ ಗೋಪಾಲಕ, ಮತ್ತೊಬ್ಬ ಅಶ್ವಪಾಲಕ. ಹೆಚ್ಚೇನು ಕೃಷ್ಣ, ಇಲ್ಲಿಯವರೆಗೆ ನಿಮ್ಮವರ ಪರಾಕ್ರಮವನ್ನು ಕೇಳಿದೆ, ಈಗ ನಮ್ಮವರ ಪರಾಕ್ರಮವನ್ನು ಹೇಳುವೆನು ಕೇಳಿ ಕೃಷ್ಣ. ಸ್ವಸಾಮರ್ಥ್ಯದಿಂದ ಇಡೀ ಭರತ ಖಂಡವನ್ನೇ ಸ್ವಸಾಮರ್ಥ್ಯದಿಂದ ರಾಜ್ಯಭಾರವನ್ನು ಮಾಡುತ್ತಿರುವ ನಾನು ಸಾಹಸಿಯೋ, ನನ್ನ ಎದರಿ ದಿಕ್ಕೆಟ್ಟಿ ಕೈಲಾಗದ ಏಡಿಗಳಂತೆ ಕಾಡು ಮೇಡುಗಳನ್ನು ನಡೆಯುತ್ತಿರುವ ಆ ನಿನ್ನ ಪಾಂಡವರ ಸಾಹಸಿಗಳು. ಇನ್ನು ಬಂಡಿ ಬಂಡಿ ಅನ್ನವನ್ನು ತಿಂದು ರುಂಡವನ್ನು ಮೆರೆಸಿ ಓ ನಿನ್ನ ಬಂಡ ಭೀಮನ ರುಂಡಗಳನ್ನು ಚೆಂಡಾಡಲು ಸದಾ ಸಿದ್ಧನಾಗಿರುವ ನನ್ನ ಸಹೋದರ ದುಶ್ಯಾಸನ. ಸಹೋದರ, ಇನ್ನು ಸೈಂಧವ ರಾಜ, ಇವರ ಪರಾಕ್ರಮವು ನಿನಗೆ ತಿಳಿಯದೆ ಕೃಷ್ಣ. ಇನ್ನು ಆ ನಿನ್ನ ಶಿಖಂಡಿ ಪಾರ್ಥನ ರುಂಡ ಮುಂಡಗಳನ್ನು ಚೆಂಡಾಡಲು ಕಾಲ ವಿಶ್ವಂಬ ಧನಸ್ಸನ್ನು ಪಡೆದಿರುವ ನನ್ನ ಅಂಗಾಧಿಪ ಕರ್ಣ. ಕರ್ಣ, ಇನ್ನು ಸಮಯಕ್ಕೆ ತಕ್ಕ ಸಂಜೀವನಿಯಂತೆ ಸಲಹೆಗಳನ್ನೇ ನೀಡುತ್ತಿರುವ ನನ್ನ ಸೋದರ ಮಾವ ಶಕುನಿ. ಮಾವ ದುರ್ಯೋಧನ, ಕೃಷ್ಣ, ಸುಯೋಧನ, ಇತ್ತ ನೋಡು ಕೃಷ್ಣ. ಗುರು ಭೀಷ್ಮಾಚಾರ್ಯರು ಅವರೇನಾದರೂ ಧನುರ್ಧಾರಿಯಾಗಿ ರಣರಂಗದಲ್ಲಿ ನಿಂತರೆ ಅವರನ್ನು ಎದುರಿಸಬಲ್ಲ ವೀರರು ಯಾರೂ ಇಲ್ಲ. ಇನ್ನು ಗುರು ದ್ರೋಣಾಚಾರ್ಯರು ಕೌರವರಿಗೂ ಪಾಂಡವರಿಗೂ ಧನುರ್ವಿದ್ಯಾಪಾರಂಗತರು. ಅವರ ಪರಾಕ್ರಮವನ್ನು ನಿನಗೆ ತಿಳಿಯದೆ ಕೃಷ್ಣ. ಕೃಷ್ಣ, ಸುಯೋಧನ, ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ. ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ಅಣ್ಣನ ಮಾತುಗಳು ಒಪ್ಪಿದವು. ಈ ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಾಗ್ನಿ ಜ್ವಾಲೆಯಂತ ಮಾತುಗಳು ಇಂಥ ಮಾತುಗಳಿಂದ ಶಾಂತವಾಗುವುದಿಲ್ಲ. ಕೃಷ್ಣ, ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ, ಬೇಡವನ್ನು ಬೇಸರವೋ. ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ, ಬೇಡವನ್ನು ಬೇಸರವೋ. ಬೇಡ, ಬೇಡವನ್ನು ಬೇಸರವೋ. ಬೇಡ, ಬೇಡವನ್ನು ಬೇಸರವೋ. ಕಾಲಿಗೋಗಲಿ ಕೊರಳಾಗಲಿ ಈ ರಾಜ್ಯವನ್ನು. ಕಾಲಿಗೋಗಲಿ ಕೊರಳಾಗಲಿ ಈ ರಾಜ್ಯವನ್ನು. ಪಂಚಪಾಂಡವರ ಹಸ್ತಹಾಸವ ಕಟ್ಟಿಸಲಿವೆ ಕರೆದೊಡೆ. ಪಂಚಪಾಂಡವರ ಹಸ್ತಹಾಸವ ಕಟ್ಟಿಸಲಿವೆ ಕರೆದೊಡೆ. ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ, ಬೇಡವನ್ನು ಬೇಸರವೋ. ಬೇಡ, ಬೇಡವನ್ನು ಬೇಸರವೋ. ಬೇಡ, ಬೇಡವನ್ನು ಬೇಸರವೋ. ಕೃಷ್ಣ, ಹೊಟ್ಟೆಗಿಟ್ಟಿಲ್ಲದೆ ದಿಕ್ಕೆಟ್ಟು ದಿಕ್ಕಾಪಾರಗೆ ಅಲೆಯುತ್ತಿರುವ ಆ ನಿನ್ನ ಹೇಳಿ ಪಾಂಡವರ ಸೇನಾ ಸಮುದ್ರವನ್ನೇ ಕಾಲಾಕಿ ಬಿಡವಲ್ಲ ಗಂಡುಗಲಿಗಳು ನಾವು. ಸಹೋದರ, ಆ ನಿನ್ನ ಬಂಡ ಭೀಮನ ಗುಂಡಿಗೆಯನ್ನು ಸೀಳಿ ಅವನ ಬಿಸಿ ರಕ್ತಪಾನ ಮಾಡಲು ಈ ದುಶ್ಯಾಸನ ಬಾವುಗಳು ಹೆಗ್ಗಿ
ಸಿದ್ಧವೆಂದು. ಮಾವ ಕೌರವೇಶ್ವರ, ಖಂಡಿತವಾಗಿಯೂ ಈ ಸಂಧಾನವನ್ನು ಒಪ್ಪಬೇಡ. ಎಲೆ ಎಲೆ ಓ ಕಬಡ್ಡಿ, ಪಟ್ಟು ಹಿಡಿಯದೆ ನೆಟ್ಟಗೆ ಹೊರಟರೆ ಒಳ್ಳೆಯದು. ಇಲ್ಲವಾದರೆ ಬಡಿದು ಅಟ್ಟುವೆನು. ಎಚ್ಚರಿಕೆ. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನ ಮೇಲಿನ ಹಾಗೆ ತೀರುವವರೆಗೂ ಈ ರಾಧೇನಿಗೆ ರುಷ್ಟಾನವು ರುಚಿಸುವುದಿಲ್ಲ. ರಾಜೇಂದ್ರ, ಯುದ್ಧದ ಅಂತಿಮ ಕಾಲದಲ್ಲಿ ಸಂಧಿಯನ್ನು ಬಯಸುವುದು ಇಂಥ ವಯೋವೃದ್ಧರಿಗೆ ಸ್ವಾಭಾವಿಕವೇ ಹೊರತು ನಮ್ಮಂತ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಸಹ ಅವರಂತೆ ಮಾತನಾಡುತ್ತಿರುವೆಯ? ಅರ್ಜುನನ ಮೇಲಿನ ವೈಯಕ್ತಿಕ ವೈರತ್ವದಿಂದ ಇಡೀ ಕ್ಷತ್ರಿಯ ಸಮೂಹವನ್ನು ನಾಶ ಮಾಡುವುದು ಧರ್ಮವೇ? ಇದೆಂತಹ ಸ್ವಾರ್ಥಾಭಿಮಾನ ಕರ್ಣ. ಸ್ವಾರ್ಥಾಭಿಮಾನ ಕೃಷ್ಣ. ಸಲ್ಲದು ನಿನಗೆ ವಲ್ಲಭನೇ. ಸಹೋದರ ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ವಲ್ಲಭನೇ. ಸಲ್ಲದು ನಿನಗೆ ವಲ್ಲಭನೇ. ಕೃಷ್ಣ, ಪಾಂಡು ತನಯರ ಹಿತವನ್ನು ಬಯಸುತ್ತ, ಪಾಂಡು ತನಯರ ಹಿತವನ್ನು ಬಯಸುತ್ತ, ಪಾಂಡು ತನಯರ ಹಿತವನ್ನು ಬಯಸುತ್ತ, ಸಂಧಿಯ ನಾಟಕ ಆಡಲೆಂದು ಬಂದೆಯ. ಸಂಧಿಯ ನಾಟಕ ಆಡಲೆಂದು ಬಂದೆಯ. ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ವಲ್ಲಭನೇ. ಸಲ್ಲದು ನಿನಗೆ ವಲ್ಲಭನೇ. ಹಠವಂತರು ನಾವು, ಕೃಷ್ಣ, ಹಠವಂತರು ನಾವು ದಿಟವಿರುತ್ತೀವಿ. ಹಠವಂತರು ನಾವು ದಿಟವಿರುತ್ತೀವಿ. ಹಠವಂತರು ನಾವು ದಿಟವಿರುತ್ತೀವಿ. ಸುರಗಳು ಪಾರ್ಥನ ಚಿರವನ್ನು ಸುರಗಳು ಪಾರ್ಥನ ಶಿರವನ್ನು ಕರೆಯುವೆ. ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ವಲ್ಲಭನೇ.
ವರವನ್ನು ಬೇಡಲು ಬಂದಿರುವ ನಿನ್ನದು ಸ್ವಾರ್ಥಾಭಿಮಾನವೋ? ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ಇಡೀ ತನುಮನವನ್ನು ಸಮರ್ಪಿಸಲು ಸಿದ್ಧವಾಗಿರುವ ನನ್ನದು ಸ್ವಾರ್ಥಾಭಿಮಾನವೋ? ವಿಚಾರ ಮಾಡು ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಬಲ ಬಲ ಅಂಗಾಧಿಪ, ಪುರುಷನ ಮಾತಿನಿಂದ ಪುರುಷೋತ್ತಮನ ಗಂಟಲು ಕಟ್ಟಿದಂತಾಯ್ತು. ಓಹೋ, ಮದೋನ್ಮತ್ತರಾದ ಇವರೊಡನೆ ಮಾತನಾಡದೆ ಅನುಚಿತ. ಆದರೂ ಸುಯೋಧನ ಒಂದು ಮಾತನ್ನು ಹೇಳುವೆನು, ಕೇಳು. ಭಾರತ ಭೂಮಿ ಜಯಿಸಿ ದುರಾಸ, ಭಾರತ ಭೂಮಿ ಜಯಿಸಿ ದುರಾಸ, ಸಮಾನ ಶೌರ್ಯ ಸಾಹಸದಿ ವಿರಾಜಿಸುವ ಸಹೋದರ ನಿರಾಕರಿಸದಿರೈ ಭಾರತ ಭೂಮಿ. ಭೈರವನೇ ನಿಸೈರಣೆಯನ್ನು ತಾಳೈ, ಬರೆಸಿಗಲೇ ನಿನ್ನನು ಜಾತರ, ಬರೆಸಿಗಲೇ ನಿನ್ನನು ಜಾತರ, ನರೆಯ ನಿಂತು ಜಾತಿ ಪಡೆ, ನರೆಯ ನಿಂತು ಜಾತಿ ಪಡೆ ಸುಖಿಯಾಗು ವೀರ. ಭಾರತ ಭೂಮಿ ಜಯಿಸಿ ದುರಾಸ, ಸಮಾನ ಶೌರ್ಯ ಸಾಹಸದಿ ವಿರಾಜಿಸುವ ಸಹೋದರ ನಿರಾಕರಿಸದಿರೈ ಭಾರತ ಭೂಮಿ. ವೀರವನೇ ನಿಸೈರಣೆಯನ್ನು ತಾಳೈ, ವೈರವನೇ ನಿಸೈರಣೆಯನ್ನು ತಾಳೈ, ಬಾಳೈ ಬಲು ಧರ್ಮನೆಂದು ಸಗುಣ ಚರಿತ ಕರುಣ ವರಗುಣಯುತ ನೆನೆಸಿ ಬರೆದರೆಯ. ಬಾರೈವರು ಧರ್ಮನಿಂದ ಸುಗುಣ ಚರಿತ ಕರುಣ ಭರಿತ ವರಗುಣಯುತ ನೆನೆಸಿ ಬರೆದರೆಯ. ಭಾರತ ಭೂಮಿ ಜಯಿಸಿ ದುರಾಸ, ಜಯಿಸಿ ದುರಾಸ, ಜಯಿಸಿ ದುರಾಸ. ಸುಯೋಧನ, ಸುಯೋಧನ, ಈ ನಿನ್ನ ಗುರುವು, ಹಿರಿಗಳು, ಮಿತ್ರರು, ಬಂಧುಗಳು ಇವರೊಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕ್ಷತ್ರಿಯ ಸಮೂಹವನ್ನೇ ನಾಶ ಮಾಡುವೇಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಪ್ರೀತಿ ಮಮತೆಯ ಹೊರತಾಗಿ ಅವರಿಗೆ ಮತ್ತೇನು ಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದಿವೆ. ಶತ್ರುಗಳು ನಿನ್ನಲ್ಲಿ ತಲೆಬಾಗಿ ಕ್ಷಮಾಭಿಕ್ಷೆ ಬೇಡುತ್ತಿರುವರು. ಮಿತ್ರರು ಪುಲಕಿತರಾಗಿ ನಿನ್ನನ್ನು ಆಲಿಂಗಿಸುತ್ತಿರುವರು. ಪಾಂಡವರೊಡಗೂಡಿ ಪ್ರಜಾಪಾಲನೆ ಮಾಡುತ್ತಾ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ನೀನು ವಿಶ್ವ ಜಗತ್ತಿನಲ್ಲಿ ಅಪ್ರತಿಮನೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪುರುಷನೆಂದು ಕೊಂಡಾಡುವುದು. ಓ ಪಾಂಡವರ ರಾಜ್ಯದ ಮೇಲನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಸಂಧಿಗೆ ಸಮ್ಮತಿಸು. ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಸಲುವಾಗಿ ನಿಮ್ಮೆಲ್ಲರ ಸಲುವಾಗಿ ಮುಂದೆ ಒದಗುವ ಭೀಕರ ಯುದ್ಧದಲ್ಲಿ ಈ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುತ್ತಿರುವರು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಭಿಕ್ಷಾ ಪ್ರದಾನ, ಇದರಲ್ಲಿ ನನ್ನ ತಪ್ಪೇನಿದೆ ಎದುರಾಜ? ಯೋಜಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೇ ಮಾವ. ತಪ್ಪೇನು ಇಲ್ಲ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ ಕೃಷ್ಣ? ಈ ವಿಸ್ತಾರವಾದ ಸಾಮ್ರಾಜ್ಯದ ಶಾಸನವನ್ನು ಮಾಡೋಣ ಈ ದುರ್ಯೋಧನ ಹೊರತಾಗಿ ಮತ್ತಾರು ಸಕ್ತರಲ್ಲ. ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸಲು ನನ್ನಿಂದ ಆಗದ ಕೃಷ್ಣ. ಪಾಂಡವರ ರಾಜ್ಯವನ್ನು ಅಪೇಕ್ಷಿಸುವುದಾದರೆ ಅದು ರಣಾಂಗಣದಲ್ಲಿ ವೀರ ರಥಿಕರ ಘೋಷದಲ್ಲಿ ಶಸ್ತ್ರಾಸ್ತ್ರಗಳ ಮಧ್ಯದಲ್ಲಿ ಹೋಗಿ ತಿಳಿಸಿಬಿಡುವ ಪಾಂಡವರಿಗೆ ಯೋಧವೇ ಸಿದ್ಧ. ಸ್ಥಿರನಾಗುವ ದುರ್ಯೋಧನ, ಯುದ್ಧವೇ ನಿನ್ನ ಅಭಿಷ್ಟವಾದರೆ ಅಗತ್ಯವಾಗಿ ನೀನು ಅದನ್ನೇ ಹೊಂದುವೆ. ಇದು ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ.
ಕುರುವಂಶದ ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳಿವೆಯಾ? ನಿನ್ನ ಅಪರಾಧಗಳು ಅನಂತ, ಅಗಣ್ಯ, ಅಭೋಗ. ರಾಜಸೂಯಾಗದಲ್ಲಿ ಪಾಂಡವರ ಸಕಲ ಸಂಪತ್ತನ್ನು ನೋಡಿ ಕೊರಗಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟದೂತು ಕೆಳೆದನ್ನು ಮರೆತಿಯಾ? ವಾರಣಾವತಾರ ಅರಗಿನ ಮನೆಯಲ್ಲಿ ಬೆಂಕಿ ಹೆಚ್ಚಿಸಿದೆ. ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ಭೀಮನಿಗೆ ವಿಷಪ್ರಾಶನ, ಸರ್ಪಬಂಧ ಒಂದೇ ಎರಡೇ. ಸುಯೋಧನ, ಹಿರಿಯರಾದ ಭೀಷ್ಮ ದ್ರೋಣಾದಿಗಳ ಮಾತುಗಳನ್ನು ಧಿಕ್ಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಸುಯೋಧನ, ಲಭಿಸದು. ನೀನಾಗೆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟರೇ ಸರಿ, ಕೊಟ್ಟರೆ ಕೊಡದಿದ್ದರೆ ಎಲ್ಲವನ್ನು ಅವರೇ ಅಪಹರಿಸುವರು. ಎಲ್ಲವನ್ನು ಅಪಹರಿಸುವುದಕ್ಕೆ ಗೋಪಿಕಾಂಗನೆಯರ ಬೆಣ್ಣೆ ಮುದ್ದೆಲ್ಲವೋ ಗೊಲ್ಲು. ಇದು ಕುರು ವೀರರಿಂದ ನಿರ್ಮಿತವಾದ ಕುರು ಸಾಮ್ರಾಜ್ಯ. ನೀನು ಮಾತಿನ ಮಲ್ಲನಾದರೆ ನಾನು ಛಲದಂಕ ಮಲ್ಲ. ಇದನ್ನು ಚೆನ್ನಾಗಿ ತಿಳಿದಿರು. ಸುಯೋಧನ, ಹೋಗಲಿ. ಇಂದ್ರಪ್ರಸ್ಥಾದಿ 5 ಗ್ರಾಮಗಳನ್ನಾದರೂ ಕೊಡು, ಅದರಿಂದಲಾದರೂ ಪಾಂಡವರು ತೃಪ್ತರಾಗುವರು. 5 ಗ್ರಾಮಗಳೇಕೆ ಕೃಷ್ಣ? ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಗ್ರಾಮಗಳು ಸಿದ್ಧವಾಗಿರುವವು. ಅಲ್ಲಿಗೆ ಹೋಗಲಿ, ಒಬ್ಬೊಬ್ಬರಿಗೊಂದು ಭಿಕ್ಷಾಪಾತ್ರೆಯನ್ನು ಕೊಡುವೆನು. ಸುಯೋಧನ, ದೊಡ್ಡ ಮನಸ್ಸು ಮಾಡು. ನಮ್ಮ ಭೀಮಸೇನನು ಮಹಾವರಟ, ಅವನ ವಾಸಕ್ಕಾದರೂ ಒಂದು ಊರನ್ನಾದರೂ ಕೊಡು. ಏನಂದ ಕೃಷ್ಣ? ಮತ್ತೊಮ್ಮೆ ಹೇಳು. ನಮ್ಮ ಭೀಮಸೇನನು ಮಹಾವರಟ, ಅವನ ವಾಸಕ್ಕಾದರೂ ಒಂದು ಊರನ್ನಾದರೂ ಕೊಡು. ಕೃಷ್ಣ, ಹೇಳು. ಕೆಟ್ಟರೂ ಸರಿಯೇ ಕಟ್ಟ ಕಡೆಯಾಗಿ ಕಾಡಿಗಟ್ಟಬೇಕೆಂದು ಈ ಚಚ್ಚಲೆಯ ಕಟ್ಟಾಳು ಕೌರವೇಶ್ವರನ್ನು ಕೆಳಗೆ ಹಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವ ಸತಿ ಪಾಂಚಾಲಿ. ಒಂದೇ ತೊಟ್ಟನು ಕೃಷ್ಣ ಛಲವನ್ನ. ಭೂತ ಪೇತಗಳ ಒಡೆಯನಾದ ಭೂತದಾತೇಶ್ವರನೇ ಕಾಲ್ ಕೆರೆದು ಕದನಕ್ಕೆ ನಿಂತರು ಸರಿಯೇ. ಕಾಲಿ ಅಂಶದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯ ರಕ್ತದ ಮಡಿವಿನಲ್ಲಿ ಕೊಚ್ಚಿ ಹೋದರೂ ಸರಿ. ಅಷ್ಟೈಶ್ವರ್ಯ ಸಂಪನ್ನ ಈ ಚಂದ್ರಕುಲ ಚಕ್ರೇಶ್ವರ ದುರ್ಯೋಧನ ಮಸಣದ ಮಣ್ಣಲ್ಲಿ ಮಣ್ಣಾಗಿ ಮಣ್ಣಿಡಿದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಲೆ. ಕೇಳು ಮುರಾರಿಯೇ, ಹಠ ಮಾಡಿ ಹಿಂದೆ ನೀನು ಬಲಿಚಕ್ರವರ್ತಿಯ ಬಳಿಗೆ ಹೋಗಿ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಬೇಡಿ, ಮೊದಲನೇ ಹೆಜ್ಜೆಯನ್ನು ಆಕಾಶಕ್ಕೂ, 2ನೇ ಹೆಜ್ಜೆಯನ್ನು ಪಾತಾಳಕ್ಕೂ, 3ನೇ ಹೆಜ್ಜೆ ಇಡಲು ಸ್ಥಳವಿಲ್ಲದೆ ಆ ಬಲಿಚಕ್ರವರ್ತಿಯ ಮಸ್ತಕದ ಮೇಲೆ ಕಾಲಿಟ್ಟು ಪಾತಾಳಕ್ಕೆ ಬಲಪಾತಕನಲ್ಲವೇ?
ಪಟ್ಟರೆ ನನ್ನ ಗತಿ ಏನಾಗುವುದು ನಾನು ಚೆನ್ನಾಗಿ ಬಲ್ಲೆ ಕೃಷ್ಣ. ಒಂದು ಊರಲ್ಲ, ಒಂದು ಗೋವಿನ ಪಾದದಲ್ಲಿ ಮುಳ್ಳು ಮುರಿಯುವಷ್ಟು ಜಾಗವನ್ನು ಕೊಡುವುದಿಲ್ಲ ಈ ಛಲದಂಕ ಮಗ. ಸುಯೋಧನ, ಕಡೆಗೂ ನನ್ನ ಮಾತನ್ನು ಧಿಕ್ಕರಿಸಿ ಬಿಟ್ಟಿಯಾ? ಗುರುಕುಲದ ಕಳಂಕ ಸ್ವರೂಪನೇ, ಪುರಸ್ಕರಿಸಲಾದ ಸಂದೇಶವನ್ನು ತಿರಸ್ಕರಿಸಿದ್ದು ಉಚಿತವೇ? ಎದುಕುಲ ಕಲಂಕ ಸ್ವರೂಪನೇ, ನಿನ್ನಿಂದ ಕುರುವಂಶವೇ ನಾಶವಾಗುವ ಕಾಲವು ಸಮೀಪಿಸುತ್ತಿದೆ. ಕೃಷ್ಣ ಸುಯೋಧನ, ಈ ನಿನ್ನ ಯದುವಂಶಕ್ಕಲ್ಲದೆ ನನ್ನ ಕುರುವಂಶಕ್ಕಲ್ಲ. ಕೌರವೇಶ್ವರ, ಈ ಗೋಪಾಲಕನ ತರ್ಪಿತ ವಾಕ್ಯವನ್ನು ಎಷ್ಟು ಸಾರಿ ಸಹಿಸಿಕೊಳ್ಳುವೆ? ಅಣ್ಣ, ಇದು ಕೌರವರ ರಾಜಸಭೆ ಅಂತಿಲ್ಲ. ಪಾಂಡು ನನ್ನ ಮಿತ್ರಕೂಟ. ನಿನ್ನ ಅನ್ನವನ್ನೇ ತಿಂದು ಪರಿಶಿಷ್ಟರಾದ ಈ ವೃದ್ಧರು ಹೇಗೆ ತದೇಕ ಚಿತ್ತರಾಗಿ ನಿನ್ನ ನಿಂದನೆಯನ್ನು ಕೇಳುತ್ತಿರುವರು ನೋಡು. ಸಮಯ ಒದಗಿದರೆ ಎಂತಹ ಪಾಪಮಯವಾದ ಚಿಂತನೆಗೂ ಹೆದರತಕ್ಕವರಲ್ಲ. ಇಂಥ ಪಾಪಮಯವಾದ ಸಭೆಯಲ್ಲಿ ಒಂದು ಕ್ಷಣವೂ ಇಲ್ಲಬಾರದು. ನಡೆ ಹೋಗೋಣ. ಹೋಗುವುದೆಲ್ಲಿಗೆ ಸಹೋದರ? ತೆಗೆದುಕೋ ಈ ಹಗ್ಗವನ್ನ, ಬಂಧಿಸಿ ಕೃಷ್ಣನನ್ನ. ಸುಯೋಧನ, ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು. ಅದನ್ನು ಯಾರೂ ನಿರ್ಧರಿಸಬೇಕಾಗಿಲ್ಲ. ಇಲ್ಲಿ ನೋಡಿ, ನಾನಾಗಲೇ ನಿರ್ಧರಿಸಿ ದುರ್ಯೋಧನಿಗೆ ಹೇಳಿದ್ದೇನೆ. ಯಾರಿಗೋ ಏನೆಂದೋ? ಸಾರ್ವಭೌಮರಿಗೆ. ಹೌದು, ನನಗಾಲೆ ನಮ್ಮ ಮಾವನವರು ನಿನ್ನನ್ನು ಉಚಿತವಾದ ಸಲಹೆ ಇರುತ್ತಿರುವರು. ನಿಮ್ಮ ಮಾವನವರ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿ ಇರಬೇಕು. ಹೌದು, ನೀ ಇನ್ನು ಅದ್ಭುತವಾದ ರಾಯಭಾರಕ್ಕೆ ನಮ್ದು ಅದ್ಭುತವಾದ ಸತ್ಕಾರವೇ. ಈ ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಬಹಳ ಅದ್ಭುತವಾಗಿ ಸ್ವೀಕಾರ ಮಾಡುವೆನು. ಹಾಗಾದರೆ ಸ್ವೀಕರಿಸು ಸಹೋದರ. ಅಗ್ರಜ, ಬಂಧಿಸಿ ಕೃಷ್ಣನನ್ನ. ಯಾರನ್ನೋ ಬಂಧಿಸುವಿರ ಮಂದಮತಿಗಳ? ನಿನ್ನನ್ನು, ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ದುಡುಕತನಕ್ಕೆ ತಕ್ಕ ಪಾಠಗಳನ್ನು ಕಲಿಸಿ ಬಿಡುತ್ತೇನೆ. ಈಗ ಬಂಧಿಸಿರಿ ನನ್ನನ್ನು. ಸಹೋದರ, ಎಲ್ಲಿ ಕೃಷ್ಣ? ಅಲ್ಲಿ ಕೃಷ್ಣ, ಇಲ್ಲಿಯೂ ಕೃಷ್ಣ. ಕರೆ ತಂದೆಯೋ ಸ್ವಾಮಿ,
ಪರಮಾತ್ಮ, ಕರ್ಣ, ಮಹಾಮಹಿಮನಾದ ನೀವು ಈನಕುಲನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ಕ್ಷತ್ರಿಯೋಚಿತವಾದ ಗುಣಲಕ್ಷಣಗಳು ನಿನ್ನಲ್ಲಿ ರಾರಾಜಿಸುತ್ತಿರುವಾಗ ಕುಲಹೀನನಲ್ಲಿ ಕಂಡುಬರುವಂತಹ ಗುಣಲಕ್ಷಣಗಳು ನಿನ್ನಲ್ಲಿ ಇರುವವೇ ಕರ್ಣ. ದೇವ, ನಾನೆಂತಿದ್ದರೂ ಒಬ್ಬ ಸೂತನೆಂಬ ವಿಚಾರವು ಈ ಪ್ರಪಂಚವು ಮರೆಯುವಂತಿಲ್ಲವಲ್ಲ ಸ್ವಾಮಿ. ಕರ್ಣ, ಕುಲಹೀನನಲ್ಲ ಕೇಳೆನ್ನ ಮಾತ, ಕುಲಹೀನನಲ್ಲ ಕೇಳೆನ್ನ ಮಾತ, ರವಿ ಅಂಶದಲವತರಿಸಿದವ ಸುಕುಮಾರವ, ಸುರವೀರ ಸುಕುಮಾರವ. ಕರ್ಣ, ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ. ಕರ್ಣ, ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ, ಧರೆಯ ಬೆಳಗುವ ರವಿಯ ಕರುಣದಿ. ಕರ್ಣ, ಧರೆಯ ಬೆಳಗುವ ರವಿಯ ಕರುಣದಿ, ಮಹಾಮಹಿಮನೆಂದೆನಿಸಿ ಮೆರೆವ ರವಿಸುತನೆ ಸುಕುಮಾರವ, ಸುರವೀರ ಸುಕುಮಾರವ. ಗಣಧರನಿಗೆ ಕಳವಳ ವೇತಕ್ಕೆ ಮನದ ಚಿಂತೆ ತೊರೆ, ಕಳವಳ ವೇತಕ್ಕೆ ಮನದ ಚಿಂತೆ ತೊರೆ, ಅಮಿತ ಭುವನದೊಳು ಗೀತೆಯ ಪಡೆವೆ, ಅಮಿತ ಭುವನದೊಳು ಗೀತೆಯ ಪಡೆವೆ. ಕನದರ ನೆನೆಸಿದ ಮೇದಿನಿಯೊಳು ನೀನು, ಕನದರ ನೆನೆಸಿದ ಮೇದಿನಿಯೊಳು ನೀನು, ಮಹಾಮಹಿಮನೆಂದೆನಿಸಿ ಮೆರೆವ ರವಿಸುತನೆ ಸುಕುಮಾರವ, ಸುರವೀರ ಸುಕುಮಾರವ, ಸುಕುಮಾರವ, ಸುಕುಮಾರವ. ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶವು, ಕುಂತಿಯೇ ನಿನ್ನ ತಾಯಿ, ಸೂರ್ಯನೇ ನಿನ್ನ ಜನಕನು, ಲೋಕೈಕ ವೀರರಾದ ಆ ಪಾಂಡವರು ನಿನಗೆ ಸಹೋದರರಾಗಬೇಕು ಕರ್ಣ. ಪರಮಾತ್ಮ, ಕರ್ಣ, ಏನು ತಾವು ಹೇಳುತ್ತಿರುವ ಮಾತುಗಳು ಆಶ್ಚರ್ಯಕರವಾಗಿವಲ್ಲ. ಓಹೋ, ಮರೆತಿದ್ದನು. ಇದು ಯುದ್ಧ ಕಾಲ. ನೀನಾದರೂ ಆ ಪಾಂಡವರ ಪಕ್ಷಪಾತಿ, ಅವರ ತಲೆಗಳನ್ನು ಕಾಯಲು ನನ್ನನ್ನು ಈ ರೀತಿ ವಂಚಿಸುತ್ತಿರುವ ದೇವ. ಕರ್ಣ, ರಾಜಾದಿರಾಜನೆನಿಸಿ ಹಸ್ತಿನಾವತಿಯ ದಿವ್ಯ ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರವನ್ನು ಮಾಡಬೇಕಾದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿ ಕುಳಿತಿರುವೆಲ್ಲ, ನನ್ನ ಮಾತನ್ನು ಸತ್ಯವೆಂದು ನಂಬು ಕರ್ಣ. ಸತ್ಯವೆಂದು ನಂಬಲೇ? ಕರ್ಣ, ಸತ್ಯವೆಂದು ನಂಬಲು ಅಂತ ಆಧಾರವಾದ ಸಹಜವಾದ ಕಾರಣಗಳು ಏನಿದೆ ದೇವ? ಏಕಿಲ್ಲ ಕರ್ಣ. ನಿನ್ನ ತಾಯಿಯಾದ ಕುಂತಿ ದೇವಿ ಕನಿಕಾವಸ್ಥೆಯಲ್ಲಿರುವಾಗ ದೂರ್ವಾಸ ಮಹಾಮುನಿಗಳ ಸೇವೆಯನ್ನು ಬಹಳ ನಿಷ್ಠೆಯಿಂದ ಮಾಡುತ್ತಿರುವಾಗ ಮುನಿಗಳು ಪ್ರಸನ್ನರಾಗಿ ನಿನ್ನ ತಾಯಿಗೆ 5 ಮಂತ್ರಗಳನ್ನು ಉಪದೇಶಿಸಿದರು. ಆ ಮಂತ್ರಗಳ ಮಹಿಮೆಯನ್ನು ಅರಿಯಲು ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಕನ್ಯೆಯಾಗಿ ಕಲ್ಯಾಣವಾಗದೆ ಕಂದನನ್ನು ಹಡೆದನೆಂಬ ಲೋಕನಿಂದನೆಗೆ ಗುರಿಯಾಗುವನೆಂದು ಹೆದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆ ನಂತರ ಸೂತನು ನಿನ್ನನ್ನು ಸಾಕಿದನು ಕರ್ಣ. ಪಾಂಡುಕುವರರ ಸೇರುತ್ತೆ ನೀನು ಕರ್ಣ. ಪಾಂಡುಕುವರರ ಸೇರುತ್ತೆ ನೀನು, ಧರೆಯನು ಬರೆಯೈ ಧರ್ಮಗಳೆನುದ, ಧರೆಯನು ಬರೆಯೈ ಧರ್ಮದೊಳ್ಳಿನುದ, ಮನುಜರ ಸೇರೈ ಕರುಣವ ತೋರೈ, ಮನುಜರ ಸೇರೈ ಕರುಣವ ತೋರೈ, ನೀ ಬಾರೈ, ನೀ
ಕಾಲಮಿಂಚಲ ನನ್ನ ಸಂಗಡ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡವೆನು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸುತ್ತಾ ಹಸ್ತಿನಾವತಿಯ ದಿವ್ಯ ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರವನ್ನು ಮಾಡುವೆಂತೆ ಬಾ ಕರ್ಣ. ಓ ನನ್ನ ಭಾಗ್ಯದ ದುರ್ವಿದೆಯೇ, ಏತಕ್ಕೋಸ್ಕರ ನನ್ನ ಇಷ್ಟೊಂದು ವಿಧ ವಿಧವಾಗಿ ಕಾಡುತ್ತಿರುವೆ ದೇವಾ. ಶೋಧನೆಗೆ ನಿದು ವಿಧಿ ಶಾಪ, ಪಾಪಿಯಾದೆ ಪರಿತಾಪ ಕೀಡಾದೆ ದೇವಾ. ಶೋಧನೆಯೇ ನಿದು ವಿಧಿ ಶಾಪ. ಬಹುದಿನ ನೊಂದೆ ಬಂಧುಗಳ್ಯಾರೆಂದು, ಬಹುದಿನ ನೊಂದೆ ಬಂಧುಗಳ್ಯಾರೆಂದು, ಇಂದು ವದನಾಪ ನಿಂದನೆಯಲಿ ನೊಂದೆ. ಇಂದು ವದನಾಪ ನಿಂದನೆಯಲಿ ನೊಂದೆ, ಬಂದ ವಿಮೋಚನೆ ಮಾರ್ಗವನರಿಯದೆ. ಬಂದ ವಿಮೋಚನೆ ಮಾರ್ಗವನರಿಯದೆ ದೇವಾ. ಶೋಧನೆಯೇ ನಿದು ವಿಧಿ ಶಾಪ, ಪಾಪಿಯಾದೆ ಪರಿತಾಪ ಕೀಡಾದೆ ದೇವಾ. ಜನ್ಮ ರಹಸ್ಯದ ಅಂತರವರಿತು, ಜನುಮದಾತೆಯ ಹೃದಯವರಿತು. ದೇವಾ. ಜನ್ಮ ರಹಸ್ಯದ ಅಂತರವರಿತು, ಜನುಮದಾತೆಯ ಹೃದಯವರಿತು. ಜೀವಿಸಲೇ ಬರಿ ಸಹಜರ ಸಮಗೂಡಿ, ಜೀವಿಸಲೇ ಬರಿ ಸಹಜರ ಸಮಗೂಡಿ. ಪಾತಕಿ ಜೀವನ ಸಂಕಟ ಕಾರಣ, ಪಾತಕಿ ಜೀವನ ಸಂಕಟ ಕಾರಣ ದೇವಾ. ಶೋಧನೆಯೇ ನಿದು ವಿಧಿ ಶಾಪ, ಪಾಪಿಯಾದೆ ಪರಿತಾಪ ಕೀಡಾದೆ ದೇವಾ. ಶೋಧನೆಯೇ ನಿದು ವಿಧಿ ಶಾಪ, ವಿಧಿ ಶಾಪ, ವಿಧಿ ಶಾಪ. ಒಂದು ಕಡೆ ಆದರಿಸಿ ಆಶ್ರಯಿಸಿದ ನನ್ನ ಸ್ವಾಮಿ ಕೌರವೇಶ್ವರರು, ಮತ್ತೊಂದು ಕಡೆ ಸೋದರನೆಂಬ ವಾತ್ಸಲ್ಯದ ಪಾಶವನ್ನು ನನ್ನ ಕೊರಳಿಗೆ ಸುತ್ತಿರುವ ಪಾಂಡವರು. ಇವರಲ್ಲಿ ಯಾರನ್ನು ತ್ಯಜಿಸಲಿ, ಯಾರನ್ನು ಆಶ್ರಯಿಸಲಿ, ದಿಕ್ಕೆ ತೋಚದಂತಾಯಿತಲ್ಲ ಪರಮಾತ್ಮ. ಕರ್ಣ, ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ದುಷ್ಕೀರ್ತಿ ಕಳಂಕದಿಂದ ಪಾರು ಮಾಡಿದ್ದೇನೆ. ಇನ್ನು ಮುಂದೆ ನೀನು ಯಾರನ್ನು ತ್ಯಜಿಸಬೇಕು, ಯಾರನ್ನು ಆಶ್ರಯಿಸಬೇಕು ಎಂಬುದನ್ನು ನೀನೇ ನಿರ್ಧಾರ ಮಾಡಿಕೋ ಕರ್ಣ. ಪರಮಾತ್ಮ, ಕರ್ಣ, ತಾವು ಹೇಳುತ್ತಿರುವ ಮಾತುಗಳು ಸತ್ಯವೇ ಆಗಿದ್ದಲ್ಲಿ ಆ ಭೀಮಾರ್ಜುನರು ನನ್ನನ್ನು ಕಂಡಾಗಲೆಲ್ಲ ಏ ಈನ ಕುಲದವನೇ ಎಂದು ಹೀಯಾಳಿಸುವರಲ್ಲ, ನಾನು ಇಂಥವನೇ ಎಂಬ ವಿಚಾರ ಅವರಿಗೆ ತಿಳಿಯದೇ ದೇವಾ. ಕರ್ಣ, ನಿನ್ನ ವಿಚಾರವು ಪಾಂಡವರಿರಲಿ, ನಿನ್ನ ತಾಯಿಯಾದ ಕುಂತೀದೇವಿಗೂ ಸಹ ತಿಳಿಯದು.
ನಿನ್ನ ತಾಯಿಯಾದ ಕುಂತಿ ದೇವಿ ನಿನ್ನನ್ನು ನೋಡಿದಾಗಲೆಲ್ಲ ದೇವ ಆ ಕಳ್ಳನಾರು, ಅವನನ್ನು ನೋಡಿದರೆ ನನಗೆ ಮುರುಕ ಉಂಟಾಗುವುದಲ್ಲ ಎಂದು ಪದೇ ಪದೇ ನನ್ನನ್ನು ಕೇಳುತ್ತಿದ್ದಳು. ಕರ್ಣ, ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ನಿನ್ನ ತಾಯಿಯಾದ ಕುಂತಿದೇವಿಗೆ ತಿಳಿಸಿ ಬಂದಿರುವೆ. ಆಕೆಯು ನಿನ್ನನ್ನು ನೋಡಲು ಬಹು ಸಂತೋಷದಿಂದ ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ, ಆಕೆಯ ಮನಸ್ಸನ್ನು ಸಂತೋಷಪಡಿಸು ಕರ್ಣ. ಕರ್ಣ, ನಾನು ಬಂದು ಬಹಳ ಹೊತ್ತಾಯಿತು, ನಾನಿನ್ನು ಬರುವೆನೋ ಕರ್ಣ. ಆಗಬಹುದು. ಈಗ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸಿದರಲ್ಲ ಎನ್ನುವ ಚಿಂತೆ ನನ್ನನ್ನು ಕಾಡುತ್ತಿದೆ. ಜಯ ಜಯ ಕೃಷ್ಣ, ಜಯ ಜಯ ಯದುಪತಿ. ಏನಿದು ಏನಿ ಕೋಲಾಹಲ? ಸಹೋದರಿ, ಪರಮಾತ್ಮ, ಧರ್ಮನಂದನ, ಪ್ರಣಾಮಗಳನ್ನು ಸ್ವೀಕರಿಸು. ಧರ್ಮನಂದನ, ವಿಜಯಶಾಲಿಯಾಗು. ಸ್ವಾಮಿ, ಧರ್ಮನಂದನ, ಓದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹು ವಿಧವಾಗಿ ಸನ್ಮಾನಿಸಿದರು. ಸ್ವಯಂ ಧೃತರಾಷ್ಟ್ರನು ತುಂಬಿದ ರಾಜ್ಯಸಭೆಯಲ್ಲಿ ನನ್ನನ್ನು ಬಹು ವಿಧವಾಗಿ ಸನ್ಮಾನಿಸಿದನು. ಸಂಧಿಯ ವಿಚಾರವು ನಡೆಯಿತಷ್ಟೇ. ಓಹೋ, ನಡೆಯಿತು. ಪಾಂಚಾಲಿ, ಇನ್ನು ನನಗೆ ಇಲ್ಲಿ ಕೆಲಸವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ, ನನಗೆ ತೋಚಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ಸಮಾಧಾನರಾಗಿ ಮೊದಲು ಅಣ್ಣನ ಮಾತು ಮುಗಿಯಲಿ ಸ್ವಾಮಿ. ನಿಮ್ಮ ಅಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆಯ ಮುಗಿಯುವುದು. ಪರಮಾತ್ಮ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ಕೃಷ್ಣ, ಈ ಸಮಸ್ಯೆಯ ಮಾತುಗಳು ಬೇಡ. ಅಗ್ರಜನ ಅಪ್ಪಣೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಹೋಗಿದ್ದಿದ್ದು ಅದಕ್ಕೆ ಅಲ್ಲವೇ ಭೀಮಸೇನ? ಈಗ ನಿನ್ನ ಮನಸ್ಸಿನಲ್ಲಿರುವ ಅಭಿಮತವು ನನಗೆ ತಿಳಿಯಿತು. ಹಿಂದೆ ಅಜ್ಞಾತವಾಸದ ನೆಪದಲ್ಲಿ ಅರ್ಜುನಿಗೆ ಬಳೆಗಳನ್ನು ತೊಡಿಸಿದ್ದೆ. ಈಗ ಈ ಸಂಧಿಯ ನೆಪದಿಂದ ನಮ್ಮ ಐವರಿಗೂ ಬಳೆಯನ್ನು ತೊಡಿಸಲು ಅಮಣಿಸುತ್ತಿರುವೆಯಾ? ಯಾದವಾಗ್ರಣಿ, ಈ ಪಾಂಡುಪುತ್ರರ ಮೇಲೇಕೆ ನಿನಗಿಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗೆ ಇಷ್ಟೊಂದು ಕೋಪವೇಕೆ? ಸಮಾಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಸಂಬಂಧಿಸಿದ ವಿಷಯವಿರುವುದು. ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಅದಂತಹ ಸಂಬಂಧವಿರುವುದು. ಇರುವುದು ಅತ್ಯಂತ ನಿಕಟವಾದ ಸಂಬಂಧ ಇರುವುದು ಭೀಮಸೇನ. ಪರಮಾತ್ಮ, ಧರ್ಮನಂದನ, ಎಲ್ಲವೂ ತಕ್ಕ ರೀತಿಯಲ್ಲಿ ರಾಜಸಭೆಯಲ್ಲಿ ನಿಮ್ಮ ವಿಚಾರವನ್ನು ತಿಳಿಸಿದನು. ಅದಕ್ಕೆ ಭೀಷ್ಮ ಅದಕ್ಕೆ ಎಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದ್ರಣ್ಣ? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು. ಆ ದುರ್ಯೋಧನ ಅವರೂ ಸಹ ಒಪ್ಪಿದನು ಭೀಮಸೇನ. ಕೃಷ್ಣ, ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿನ್ನ ಇಚ್ಛೆಯಾಗಿತ್ತು. ಅದನ್ನು ಸಾಧಿಸಿದೆ, ಚೆನ್ನಾಗಿ ಸಾಧಿಸಿದೆ. ಸಹೋದರರೇ, ನಿಮ್ಮ ಅಪೌರುಷದ ವರ್ತನೆಯ ಫಲವನ್ನು ನೀವೇ ಭುಂಜಿಸಿರಿ. ಅದರಲ್ಲಿ ಈ ಭೀಮನಿಗೆ ಯಾವ ಪಾತ್ರವೂ ನಿರೀಕ್ಷಿಸುವುದಿಲ್ಲ. ನಿರಾಶಳಾಗಬೇಡ ಪಾಂಚಾಲಿ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವನು. ಅಬ್ಬ, ನೀನು ನಿಜವಾಗಿಯೂ ಇಡಂಬಾಪತಿಯೇ ಸರಿ. ಅಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದಾದರೂ ಹೇಗೆ ಸಾಧ್ಯ? ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ಒಪ್ಪದು ಒಪ್ಪದು ಒಪ್ಪದು. ಭೀಮಸೇನ, ನಿನಗೆ ಒಪ್ಪುವ ವಿಚಾರವೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಹವನ್ನು ಹೇಳಿ ಕಳಿಸಿರುವನು. ಏನು? ದುರ್ಯೋಧನನ ಸಂದೇಶ ಆಗಿದ್ದರೆ ಅದು ಸಂಧಿ ಆಗಿರಲಾರದು. ಏನು? ಬೇಗ ಬೇಗ ಹೇಳು. ಭೀಮಸೇನ, ನೀ ಆ ಸಂದೇಶವನ್ನು ಕೇಳುವ ಬದಲು ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಆಗ ನಿನಗೆ ಆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರಿಹಾಸ್ಯವೇಕೆ ಕೃಷ್ಣ? ಇದು ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು. ನೀನು ಸಮಾಧಾನದಿಂದ ನನ್ನ ಬಳಿ ಕೈಕಟ್ಟಿ ಕುಳಿತುಕೊಂಡರೆ ಆಗ ನಿನಗೆ ಆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಪರಮಾತ್ಮ, ಇದು ನಿನ್ನಿಚ್ಛೆಯಂತೆ ಆಗಲಿ.
ಈಗಲಾದರೂ ಹೇಳು. ನೀನು ಕೋಪ ಮಾಡುವುದಿಲ್ಲ ತಾನೇ? ಅದು ಆಗಲಿ. ಹಾಗಾದರೆ ಈಗ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ಹಿಡಿದಿರು. ಯಾಜ್ಞಸೇನಿ, ಅಣ್ಣ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ? ನಿನ್ನ ಆಜ್ಞೆಯನ್ನು ನಾನೆಂದಾದ್ರೂ ಮೀರಿರುವೆನೆ ಅಣ್ಣ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು ಸಹೋದರಿ. ಅಣ್ಣ, ಪರಿಹಾಸ ಮಾಡುತ್ತಿರುವೆಯಾ? ಪರಿಹಾಸ್ಯವಲ್ಲ ಸಹೋದರಿ, ನೀನು ಶತ್ರುಗಳ ಎಡೆಮುರಿಯನ್ನು ಬಿಡಿಸುವುದರಲ್ಲಿ ಮಹಾಪಂಡಿತಿಯಂತೆ. ಹಾಗೆಯೇ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸಲು ಬರುವುದೇನೋ ನೋಡೋಣ. ಭೀಮಸೇನ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನ ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಅಬ್ಬಾ, ಈಗ ನನಗೆ ನಿರ್ಭಯವಾಯಿತು. ಈಗ ಎಲ್ಲರೂ ಕೇಳಿರಿ. ಭೀಮಸೇನ, ಧರ್ಮನಂದನ, ಯಾಜ್ಞಸೇನಿ, ಕಿರೀಟಿ ಎಲ್ಲರೂ ಕೇಳಿರಿ. ಈ ಭೀಮನನ್ನು ಬಂಧಿಸಿರುವ ಹಗ್ಗವು ಆ ದಿನ ದುರ್ಯೋಧನನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಯಿತು. ಯಾರು ಆರಿ ಪರಿಗೈದವೋ, ದುರುಳಾವನಾರಿ ಪರಿಗೈದವೋ, ನಾರಿ ಪರಿಗೈದವೋ, ಪುರುಷನೊಳಗೆ ಕರ್ಮ ಮಾಡಿದವೋ, ಪುರುಷನೊಳಗೆ ಕರ್ಮ ಮಾಡಿದವ, ನಾರಿ ಪರಿಗೈದವೋ, ದುರುಳಾವನಾರಿ ಪರಿಗೈದವೋ, ಅವನಾರಿ ಪರಿಗೈದವೋ. ಕೃಷ್ಣ, ಏನು ಹೇಳಿದೆ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲತ್ನಿಸಿದ ಆ ದುರಾತ್ಮರು ಯಾರು? ಬೇಗ ಹೇಳು. ಇನ್ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಅವನ ತಮ್ಮ ದುಶ್ಯಾಸನನು ಆ ಕಾರ್ಯವನ್ನು ಎಸಗಿದನು. ಇಂತಹ ಸಾಹಸ ಕಾರ್ಯಗಳು ಅವರಲ್ಲದೆ ಮತ್ತಾರಿಂದ ಸಾಧ್ಯ? ಪರಮಾತ್ಮ, ಬಿಚ್ಚು ನನ್ನ ಕೈಗಳನ್ನು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನೇ ಮುಟ್ಟಿರುವುದು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು, ಯಾದವ ಅಗ್ರಣಿಯನ್ನು ಈ ರೀತಿ ಅಪಮಾನ ಪಡಿಸಿದನೆ ಆ ಕುನ್ನಿ ಕೌರವ. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮಗಳ ಉತ್ತರವೇನು? ಇಷ್ಟು ಮಾತ್ರವಲ್ಲ ಭೀಮಸೇನ, ಆ ದುರ್ಯೋಧನನು ಸಂಧಿಗೆ ಕೊಟ್ಟ ಉತ್ತರವನ್ನು ಕೇಳು. 5 ಮಾರು ಭೂಮಿಯನ್ನು ಸಹ ಕೊಡಲು ಸಮ್ಮತಿಸಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಪಾನದಲ್ಲಿ, ಮಹಾರಥಿಕರ ವೀರಘೋಷದಲ್ಲಿ ಎಂದು ಹೇಳಿದನು ಭೀಮಸೇನ. ಸ್ವಾಮಿ, ಧರ್ಮನಂದನ, ಈ ಸಂದೇಶಕ್ಕೆ ನಮಗುಳಿದಿರುವುದು ಒಂದೇ ಉತ್ತರ. ಧರ್ಮನಂದನ, ಯುದ್ಧ. ನೀನೇ ತಿಳಿದಿರುವಂತೆ ಯುದ್ಧವನ್ನು ನಾನೆಂದಿಗೂ ಅಪೇಕ್ಷೆ ಪಟ್ಟವನ್ನಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡಿದಾಗ್ಯೂ ಅದರ ಪ್ರತಿಫಲ ಈ ಯುದ್ಧ. ಪರಮಾತ್ಮ, ಬಿಚ್ಚು ನನ್ನ ಕೈಗಳನ್ನು. ಅಗ್ರಜ ಧನಂಜಯ, ಯಾರು ಬಿಚ್ಚುವುದಿಲ್ಲವೇ? ಬೇಡ ಬೇಡ, ನಾನೇ ಬಿಚ್ಚಿಕೊಳ್ಳುವೆನು. ಎಲ್ಲಿ ಎಲ್ಲಿ ನನ್ನ ಗದೆ? ಈಗ ಎಲ್ಲರೂ ಕೇಳಿರಿ. ಅಂದು ದುರ್ಯೋಧನನ ಒಡ್ಡೋಲಗದಲ್ಲಿ ಕ್ರೌರ್ಯದ ಪರಮಾವಧಿಯು
ಕೌರ್ಯದ ಪರಮಾವಧಿಯನ್ನು ಮುಟ್ಟಿದಾಗ ದುಶ್ಯಾಸನಿಂದ ಅಪಮಾನ ಹೊಂದಿ ಮುಕ್ತ ಕೇಶಿಯಾಗಿ ನಿಂತಿದ್ದ ಈ ಪಾಂಚಾಲ ರಾಜನಂದಿನಿಯ ಸಮ್ಮುಖದಲ್ಲಿ ಪ್ರತಿಜ್ಞೆ ಮಾಡಿದ್ದೆನು. ಎಂದು ಯುದ್ಧ ಸನ್ನದ್ಧವಾಗುವುದಕ್ಕೂ ಮೊದಲು ಅದೇ ಪ್ರತಿಜ್ಞೆಯನ್ನು ಮಾಡುವೆನು. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೇ ನಿಜವಾಗಿದ್ದರೆ, ನನ್ನ ವೀರಮಾತೆಯಾದ ಕುಂತಿದೇವಿಯ ವರಪುತ್ರನೇ ನಾನಾಗಿದ್ದರೆ, ನಾಳಿನ ಯುದ್ಧದಲ್ಲಿ ಆ ಗುದ್ರುಳ ಕೌರವನ 99 ಮಂದಿ ಸಹೋದರರ ರಕ್ತವನ್ನು ಈ ಹಸ್ತಿನಾವತಿಯ ರಾಜಬೀದಿಗಳಲ್ಲಿ ಹರಿಸಿ ಬಿಡುತ್ತೇನೆ. ಹರಿಸಿ ನಮ್ಮ ಸೇಡನ್ನು ಸಾಧಿಸಿಕೊಳ್ಳದೆ ಹೋದರೆ ಕೌರವರನ್ನು ಮರಣಗೊಳಿಸದೆ ತಲೆಯಲ್ಲಿರುವ ಪರಮಾತ್ಮ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಹರ ಮಹಾದೇವ. ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಕ್ಷತ್ರಿಯ ವೀರರನ್ನು ಒಂದು ಸಾರಿ ನೋಡುವೆನು. ದುರ್ಯೋಧನ ಹಿತಕಾಂಕ್ಷಿಗಳಿಂದ ತಮ್ಮ ಪ್ರಾಣಗಳನ್ನು ತೃಣಪ್ರಾಯವೆಂದು ಪರಿಗಣಿಸಿ ಈ ಯುದ್ಧದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ವೀರರನ್ನು ಒಂದು ಸಾರಿ ತೋರಿಸುವುದೇವ.
ವಿಜಯ ಅರ್ಜುನ ಸರ್ ಕೆಳಗೆ ಇಳಿಬೇಕ ಕೆಲಸ. ಅರ್ಜುನ ಅಲ್ಲಿ ನೋಡು, ಕೌರವರ ಚತುರಂಗಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಂತೆ ಉನ್ವಿಲಿತವಾದ ಸಾಗರದಂತೆ ಕಾಣುತ್ತಿರುವುದು. ಅರ್ಜುನ ಇಲ್ಲಿ ನೋಡು, ದುರ್ಯೋಧನನು ತನಗೆ ಪ್ರಿಯರಾದ ದುಶ್ಯಾಸನ ಮತ್ತು ಕರ್ಣರೊಡನೆ ತನ್ನ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆ ಶಕುನಿ, ಜಯದ್ರಥ ಮುಂತಾದವರು ಇರುವರು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಇರುವನೇ ಅಶ್ವತ್ಥಾಮನು. ಅಲ್ಲಿ ನೋಡು ಪಾರ್ಥ, ಸುವರ್ಣಮಯವಾದ ಶೋಭಿತ ರಥವಾದಲ್ಲಿ ಕುಳಿತಿರುವವನೇ ಕೌರವರ ಸೇನಾಪತಿ ಭೀಷ್ಮನು. ನೆರೆಗೂಲಿನಿಂದ ಅವನ ಮಸ್ತಕವು ಹೇಗೆ ಬೆಳಗುತ್ತಿರುವುದನ್ನು ನೋಡು ಅರ್ಜುನ. ಆತನು ನಿನ್ನ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿಯು ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ವಂದಿಸು ಪಾರ್ಥ. ಆಜ್ಞೆ ಮಾಧವ. ಭೀಷ್ಮಂ ಕುರು ಪಿತಾಮಹನ್, ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ. ಅರ್ಜುನ, ನನ್ನ ಶರೀರದಲ್ಲಿ ಸ್ಮರಣೆ ತಪ್ಪಿತ್ತು. ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ಇದನ್ನು ನಾನು ನಿನಗೆ ತಿಳಿಸಬಲ್ಲೆನಾದರೆ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಅರ್ಜುನ, ಏಕೆ ವಿಚಲಿತನವಾಗಿವೆ? ಇಂತಹ ವಿಷಮಾಸರದಲ್ಲಿ ನಿನ್ನಲ್ಲಿ ಇಂತಹ ಕಲ್ಮಶ ಭಾವವು ಏಕೆ ಹುಟ್ಟಿತು? ಪರಮಾತ್ಮ. ಅರ್ಜುನ, ಅಂಗ ಪ್ರತ್ಯಂಗಗಳಲ್ಲಿ ದಾರುಣ ಜ್ವಾಲೆ, ಬೇಸಿಗೆ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು, ಶರೀರದ ಕಂಪನವು ರೋಮಾಂಚನವಾಗಿ ನಾಲಿಗೆ ಒಣಗುತ್ತಿರುವುದು, ನನ್ನ ಕೈಯಿಂದ ಗಾಂಡೀವವು ಕಳಚಿತು, ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ಪರಮಾತ್ಮ, ಅರ್ಜುನ, ನಾನು ನೋಡುತ್ತಿರುವುದು ಏನನ್ನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು,
ಮಿತ್ರರು ಇವರಲ್ಲಿ ಅದೆಷ್ಟು ಜನರು ತಮ್ಮ ಪ್ರಾಣಗಳನ್ನು ಭರತ ವಂಶದ ಪವಿತ್ರ ರಕ್ತವನ್ನು ಹರಿಸುವರು? ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ಒದಿಸಲು ನನ್ನಿಂದಾಗದು. 3 ಲೋಕದ ಸಾರ್ವಭೌಮ ಪದವಿಗಾಗಿ ಜ್ಞಾತಿವಧೆಗೆ ಗುರುಹಿಂಸೆಗೆ ಕೈ ಹಾಕಲಾರೆ. ರಥವನ್ನು ಹಿಂದಿರುಗಿಸು ಮಿತ್ರ, ನನಗೆ ಈ ಯುದ್ಧವು ಬೇಡ. ಅರ್ಜುನ, ಇಂತಹ ವಿಷಮಾವಸರದಲ್ಲಿ ನಿನ್ನಲ್ಲಿ ಈ ಭಾವವು ಏಕೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಗನಂತೆ ವರ್ತಿಸುವಿಯ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಆದರ್ಶನೆಂದು ಹೆಸರು ಮಾಡಿ ಹೇಡಿ ಎಂಬ ನಿಂದನೆಗೆ ಗುರಿಯಾಗಬೇಡ. ಈ ಮನೋದೌರ್ಬಲ್ಯವನ್ನು ತೊರೆದು ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ, ಅರ್ಜುನ, ಒಂದು ಸಾರಿ ಕುರುಸೇನೆಯ ಕಡೆ ದೃಷ್ಟಿಸಿ ನೋಡು. ಭೀಷ್ಮರು ನನ್ನ ಪೂಜ್ಯ ಪಿತಾಮಹರು, ಆಚಾರ್ಯ ದ್ರೋಣರು ಅಸ್ತ್ರ ಶಿಕ್ಷಣ ಕೊಟ್ಟ ಗುರು. ಪೂಜ್ಯಾರ್ಹರಾದ ಇವರ ಮೇಲೆ ಬಾಣವನ್ನು ತೊಡಲಾರೆ. ಗುರುವಧೆಯಿಂದ ಲಭಿಸುವ ಸಂಪತ್ತಿಗಿಂತಲೂ ಭಿಕ್ಷಾ ವೃತ್ತಿಯಲ್ಲೇಸು. ಬಂಧು ಬಾಂಧವರನ್ನು ಕೊಂದು ರಾಜ್ಯ ಭೋಗವನ್ನು ಅನುಭವಿಸುವ ಇಚ್ಛೆ ನನಗಿಲ್ಲ. ಅಶಾಶ್ವತವಾದ ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು. ಸ್ವಜನ ವಧೆಯು ನನಗೆ ಸಮ್ಮತವಿಲ್ಲ ದೇವ. ಅರ್ಜುನ, ಯಾರು ಯಾರನ್ನು ವಧಿಸುವುದು? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟು ಹೊಸ ಬಟ್ಟೆಯನ್ನು ಧರಿಸಿದ ಹಾಗೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಮತ್ತೊಂದು ದೇಹವನ್ನು ಆಶ್ರಯಿಸು. ಮರಣವು ದೇಹದ ನಾಶ, ಅವಿನಾಶಾವಿಯಾದ ಆತ್ಮವು ಅವಸಾನವಿದ್ದಂತೆ ದೇಹಕ್ಕೆ ಬಾಲ್ಯವು ಯೌವನವು ಪ್ರಾಪ್ತವಾಗುವ ಹಾಗೆ ಮಾನವನಿಗೆ ಧರ್ಮಾಂತ ಪ್ರಾಪ್ತಿಯು ಸಹಜವಾದದ್ದು. ಪಂಡಿತನಾದವನು ಮರಣಕ್ಕೆ ಹೆದರುವುದಿಲ್ಲ. ಭೀಷ್ಮ, ದ್ರೋಣ ಮುಂತಾದವರು ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವರು. ಜನ್ಯ ಮೃತ್ಯುವು ಕೂಡ ಆಗಿರುವರು. ಅರ್ಜುನ, ನಾನು ಮತ್ತು ನೀನು ಇಬ್ಬರು ಅನೇಕ ಬಾರಿ ಜನ್ಮಗ್ರಹಣ ಮಾಡಿರುವರು. ಅವುಗಳ ನೆನಪು ನಿನಗಿರುವುದಿಲ್ಲ. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು. ಅವಶ್ಯಕವಾಗಿ ಆಗಬೇಕಾದದ್ದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು ಅರ್ಜುನ? ನೀನು ಯುದ್ಧವು ಕ್ಷತ್ರಿಯನ ಧರ್ಮ, ಈ ಅಧರ್ಮವನ್ನು ಪಾಲನೆ ಮಾಡೋ ಪಾರ್ಥ. ಜನಾರ್ದನ, ಅರ್ಜುನ, ಯುದ್ಧದ ಹೆಸರಿತ್ತಿದ್ದರೆ ನನ್ನ ಹೃದಯವು ಕಂಪಿಸುತ್ತಿರುವುದು. ದುಸ್ಸಹ ಶೈತ್ಯಾಧಿಕರಿಂದ ಸರ್ವಾಂಗಗಳು ನಿಶ್ಚೇಚಿತವಾಗುವುದು. ನಾನು ಹೇಡಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆನು. ಹೇಳು ವಾಸುದೇವ, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ಯಾವ ಧರ್ಮವೂ ಇಲ್ಲವೋ? ಅರ್ಜುನ, ಸಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಾಗ ಮಾಡಬಹುದು, ಆದರೆ ಪರಧರ್ಮ ಅನರ್ಥಕಾರಿ. ನೆನಪಿರಲಿ ಪಾರ್ಥ, ಇದು ಧರ್ಮಯುದ್ಧ. ನೀನು ಯುದ್ಧದಿಂದ ವಿಮುಕ್ತನಾದರೆ ಹೇಡಿ ಎಂಬ ನಿಂದನೆಗೆ ಗುರಿಯಾಗುವೆ. ಶತ್ರುಗಳು ಹೇಡಿ ಎಂದು ನಿನ್ನನ್ನು ನಿಂದಿಸುವರು. ಈ ಮನೋವಿಕಾರವನ್ನು ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ, ಅರ್ಜುನ, ಈ ಯುದ್ಧದಲ್ಲಿ ನನ್ನ ನಿರ್ದಿಷ್ಟವಾದ ಕರ್ಮವೇನು? ಧರ್ಮನಾಶವು ಧರ್ಮ ರಕ್ಷಣೆಯು ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು. ಪಾರ್ಥ, ಧರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮಭ್ರಷ್ಟನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟವಾದ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಪತಿ, ಫಲವು ಅವನ ಅಧೀನವಲ್ಲ. ಆದ್ದರಿಂದ ನೀನು ಈ ಮನೋವಿಕಾರವನ್ನು ಬಿಟ್ಟು ಅಸ್ತ್ರಗಳನ್ನು ಧರಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ, ಅರ್ಜುನ, ಈ ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು. ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕಣಿಸಿ ಮಹಾಮಹಿಮ. ಪಾರ್ಥ, ನಾನು ಮಾಯಾರೂಪಿ, ದರಿದ್ರ ಎನಿಸಿ ಧರ್ಮ ಪ್ರಪಂಚವನ್ನು ಧಾರಣ ಮಾಡುವೆನು. ದೇವತೆಗಳಿಗೆ ಇಂದ್ರನು ವಾಯುವಾಗಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ವಾಯುವಾಗಿ ಚಲಿಸುವೆನು. ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಭೋಗ. ಒಂದಲ್ಪಾವರ್ತದಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳೇ ನಡೆಯುವು. ಪರಮಾತ್ಮ, ಅರ್ಜುನ, ಈ ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಅರಿಯಿತು. ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸು.
ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ಈಗ ನನ್ನ ವಿಶ್ವರೂಪ ದರ್ಶನವನ್ನು ಮಾಡು. ಈಗ ನನ್ನ ವಿಶ್ವರೂಪ ದರ್ಶನವನ್ನು ಮಾಡು. ನಮಸ್ತೆ ನಾರಾಯಣ. ನರನಾದ ಭುವನ ವಿಹಾರಿ, ನರನಾದ ಭುವನ ವಿಹಾರಿ, ರೂಪವ ಕಂಡೇ ನರನಾದ ಭುವನ ವಿಹಾರಿ. ನೋಡಲು ಭಯದಾಯಿ ವಿಶ್ವರೂಪ, ನೋಡಲು ಭಯದಾಯಿ ವಿಶ್ವರೂಪ, ಕರೆಯೇ ಧರಿಸಿದ ಅಂತರಂಗ, ನೋಡಲು ಭಯದಾಯಿ ವಿಶ್ವರೂಪ, ಕರೆಯೇ ಧರಿಸಿದ ಅಂತರಂಗ, ಜೋಡಿಸಿ ಕರವ ಬೇಡುವೆ ಮಾಧವ, ಜೋಡಿಸಿ ಕರವ ಬೇಡುವೆ ಮಾಧವ, ಧಾರಣ ಮಾಡೈ ದಾನವ, ಧಾರಣ ಮಾಡೈ ದಾನವ, ನರನಾದ ಭುವನ ವಿಹಾರಿ, ನರನಾದ ಭುವನ ವಿಹಾರಿ, ಈ ನಿತ್ಯ ರೂಪವ ಕಂಡೇ ಶೌರಿ, ನರನಾದ ಭುವನ ವಿಹಾರಿ, ಶಂಖಚಕ್ರಗದಾಧಾರಿ, ಆದಿಗೆ ಶವಧಾರಿ, ನಮಸ್ತೆ ಆಹಾ, ಎಂತಹ ಭಯಾನಕರವಾದ ರೂಪವಿದು. ಮಾನವನಾದ ನನ್ನ ಚಕ್ಷುಗಳಿಂದ ನೋಡಲಾರೆನು. ದೇವ, ನನಗೆ ಭಯವಾಗುತ್ತಿರುವುದು, ಕೈಕಾಲುಗಳು ಕಂಪಿಸುತ್ತಿರುವುದು, ಮಾತನಾಡಲು ವಾಕ್ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ಈ ನಿನ್ನ ಘೋರವಾದ ರೂಪವನ್ನು ನಿವಾರಣೆ ಮಾಡು. ಭಕ್ತ ಪರಾಧೀನ, ಭಕ್ತರ ಹೃದಯದಲ್ಲಿ ಸದಾ ಆನಂದ ಲೀಲೆಯನ್ನು ತೋರಿಸುವ ನಿನ್ನ ಸುಮಧುರವಾದ ರೂಪವನ್ನು ತೋರಿಸು. ಭಯವನ್ನು ಬಿಡು ಅರ್ಜುನ. ನನ್ನ ಗದಾಚಕ್ರ ಶೋಭಿತವಾದ ಈ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡಿ ಸಾಗರ ಮಧ್ಯದ ಪ್ರಶಾಂತ ಮಂದಿರದಂತೆ ನಿಶ್ಚಲವಾಗಿ ಶಾಂತವಾಗಿರುವುದು. ಅರ್ಜುನ ಹೇಳು. ಪರಮಾತ್ಮ, ಈ ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು. ಅರ್ಜುನ, ನನ್ನ ಮನಸ್ಸಿನ ಸಂಶಯವು ನಿವೃತ್ತಿಯಾಯಿತು. ಇದೋ ನಿನ್ನಾಜ್ಞೆಯಂತೆ ಗಾಂಡೀವವನ್ನು ಧರಿಸಿ ಯುದ್ಧಕ್ಕೆ ಸಿದ್ಧನಾಗಿರುವೆ. ಅರ್ಜುನ, ಇದು ನಿನ್ನ ಅದೃಷ್ಟ ಪರೀಕ್ಷೆ. ನಡಿ, ಮುಂದಕ್ಕೆ ಹೋಗೋಣ.
ಜಯ ವಿಜಯೀ ಭವ ಜನನಾದ ಹಸ್ತಿನವತಿಯ ರಮಾರಮಣ. ಜಯ ವಿಜಯೀ ಭವ ಜನರ ಜನಾದ ಹಸ್ತಿನವತಿಯ ರಮಾರಮಣ. ಹಸ್ತಿನವತಿಯ ರಮಾರಮಣ. ಹಸ್ತಿನವತಿಯ ರಮಾರಮಣ. ಜೈ ಯುಧಿಷ್ಠಿರಾಜನ ಜೈ ಬಲ ಜೈ ಬಲ ಜೈ ಬಲ. ಅನುಜರೇ, ಸಂಗ್ರಾಮದಲ್ಲಿ ನಮ್ಮ ಪಕ್ಷವಾಗಿ ನಿಂತು ನಮಗೆ ವಿಜಯವನ್ನು ಕರುಣಿಸಿದ್ದ ಈ ಶ್ರೀಕೃಷ್ಣ ಪರಮಾತ್ಮನನ್ನು ಎಲ್ಲರೂ ಆರಾಧಿಸೋಣ ಬನ್ನಿರಿ. ಎಲ್ಲ ಪಾತ್ರದ ಹೌದು ಹೌದು. ಜಯ ಮಂಗಳದಾಯಕ ಕರಿಯೇ ಜಯ ಪಾವನದಾರಿ ಮುರಾರಿ. ಜಯ ಮಂಗಳದಾಯಕ ಕರಿಯೇ ಜಯ ಪಾವನದಾರಿ ಮುರಾರಿ. ಜಯ ಮಂಗಳದಾಯಕ ಹರಿಯೇ ಮಂಗಳವರ ಗುಣ ಶ್ರೀಲೋಲ ಜಯ. ಮಂಗಳವರ ಗುಣ ಶ್ರೀಲೋಲ ಜಯ 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 ಮಂಗಳದಾಯಕ ಕರಿಯೇ ಜಯ ಪಾವನದಾರಿ ಮುರಾರಿ. ಜಯ ಮಂಗಳದಾಯಕ ಹರಿಯೇ. ಶ್ರೀಕೃಷ್ಣ ಪರಮಾತ್ಮನ ಪಾದಾರವೇ ಗತಿ ಗೋವಿಂದ. ಆಂಜನೇಯ ವರದ ಗೋವಿಂದ. ಶ್ರೀ ಕಂಬದ ರಂಗನಾಥ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಲಿ ಕಿ ಶ್ರೀ ಕೃಷ್ಣ ಪರಮಾತ್ಮ ಕಿ ವಂದೇ. ಹನುಮಾನ್ ಕಿ ಶ್ರೀರಾಮಚಂದ್ರ ಪ್ರಭು ಕಿ ಮಾರಮ್ಮ ತಾಯಿ ಕಿ